ಇನ್ನೊಂದು ಸಿಂಪಲ್ ಪ್ರಾಬ್ಲಮ್ಮು. ಫಸ್ಟ್ ಪ್ರಿನ್ಸಿಪಲ್ಸ್ ಉಪಯೋಗಿಸ್ಕೊಂಡು ನಾವು ವಿ ವಿಲ್ ಫೈಂಡ್ ದ ಡಿರೈವೇಟಿವ್ ಆಫ್ 1/x. ಸೊ ಏನೇನು ಇಲ್ಲ ಇದರಲ್ಲಿ, ತುಂಬ 2-3 ಸ್ಟೆಪ್ ಅಷ್ಟೇ. ಆಯಿತಾ, ಸ್ವಲ್ಪ ಜೋರಾಗೆ ಬರ್ತೀನಿ ಇದಕ್ಕೆ, ತುಂಬ ಎಲ್ಲ ಸ್ಟೆಪ್ಸನ್ನು ಹೇಳ್ತಾ ಕೂತ್ಕೊಳ್ಳೋದಿಲ್ಲ. ನಾವು ಹೋಗ್ತಾ ಹೋಗ್ತಾ ಸ್ಟೆಪ್ಸನ್ನು ಸ್ಕಿಪ್ ಮಾಡ್ತಾ ಹೋಗೋದ್ರಲ್ಲಿ ನಿಸ್ಸೀವರಾಗ್ಬಿಡ್ತೀವಿ. ಆದ್ರೂ ನಾವು ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು. ಆಯಿತಾ, ನೆಕ್ಸ್ಟ್ 1/x ಅಂತಲ್ವಾ. ಈಗ ನಾವು dy/dx ತಗೋಬೇಕು. ಅದನ್ನು ನಾವು ಏನು ಮಾಡಬೇಕು, ಲಿಮಿಟು h→0, 0+ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ, ಅರ್ಥ ಮಾಡ್ಕೊಂಬಿಟ್ಟಿರ್ತೀನಿ. ಆದರೆ 0 ಅಂತ ಸುಮ್ಮನೆ ಬರೆದ್ರೆ ನಾವು ಎಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟೇ ತೊಗೋಬೇಕು, ಎಲ್ಲಿ ರೈಟ್ ಹ್ಯಾಂಡ್ ಲಿಮಿಟೇ ತೊಗೋಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ನಾನು ಅದನ್ನು ಎಕ್ಸ್ಪ್ಲಿಸಿಟಾಗಿ ನಾನು ಹೇಳ್ತೀನಿ. ಏನು ಹೇಳಲಿಲ್ಲ ಅಂತಂದರೆ ಅಥವಾ ಅರ್ಥ ಮಾಡ್ಕೊಳ್ಳಿ, ರೈಟ್ ಹ್ಯಾಂಡ್ ಲಿಮಿಟ್ ಬಗ್ಗೆನೇ ಮಾತಾಡ್ತಿದ್ದಾನಿವ ಅಂತ. ಇವಾಗ ನಾವು ಇದನ್ನು ತೊಗೊಂಡಾಗ 1/x + h - 1/x ಡಿವೈಡೆಡ್ ಬೈ h ಆಗುತ್ತೆ. ಹೌದಲ್ಲ. ಇವಾಗ ನಮ್ಮ ಗಿವನ್ ಫಂಕ್ಷನ್ಗೆ ಯಾವಾಗ ಫಸ್ಟ್ ಪ್ರಿನ್ಸಿಪಲ್ಸ್ ಅಪ್ರೋಚ್, ಜಸ್ಟ್ ಟು ರಿಫ್ರೆಶ್ ಯುವರ್ ಮೆಮೊರಿ, ಯುವರ್ dy/dx ಫಾರ್ ದ ಫಸ್ಟ್ ಪ್ರಿನ್ಸಿಪಲ್ಸ್ ಅಪ್ರೋಚ್ ಇಸ್ ಲಿಮಿಟ್ h→0 f of x + h minus f of x divided by h. ಸೊ ದಟ್ ಈಸ್ ಯುವರ್ ಫಸ್ಟ್ ಪ್ರಿನ್ಸಿಪಲ್ಸ್ ಅಪ್ರೋಚ್ ಹಂಗೆ ಆಗುತ್ತೆ. ಸೊ ಆಗ ಏನಾಯಿತು, ಇಲ್ಲಿ ನಮಗೆ ಲಿಮಿಟ್ h→0 ಅಂತ ಅಂದಮೇಲೆ ಇಲ್ಲಿ ನಮಗೆ LCM ಎಲ್ಲ ತೊಗೊಂಡ್ಬಿಟ್ಟಾಗ x ಬಂತು, x - h ಆಯಿತು. ಇಲ್ಲಿ h ಟೈಮ್ಸ್ x + h ಅಂತ ಆಯಿತು. ಇಲ್ಲಿ ಹೆಚ್ಚಿಗೆ ಹೋಯ್ತಾ, ಇಲ್ಲಿ -h ಒಂದು ಉಳೀತು. -h ಇಲ್ಲಿ -h, ಇಲ್ಲಿ -h, ಈ -h ಹೋಗಿ ಎತ್ಕೊಂಡು ಹೋಗುತ್ತೆ. ಆವಾಗ ಓಕೆ, ಲೆಟ್ಸ್ ನಾಟ್ ಸ್ಕಿಪ್ ಸೋ ಮೆನಿ ಸ್ಟೆಪ್ಸ್. ಕೆಲವ್ರಿಗೆ ಕನ್ಫ್ಯೂಸ್ ಆಗ್ಬೋದು. ಇನ್ನೊಂದು ಸ್ಟೆಪ್ ಬರಿತೀನಿ, ಹೋಗ್ತಾ ಇಂಥದ್ದನ್ನೆಲ್ಲ ನಾನು ಬಿಟ್ಬಿಡ್ತೀನಿ. ಲಿಮಿಟ್ h→0 ಆಯಿತು. ಇಲ್ಲಿ -h x ಆಯಿತು. ಇಲ್ಲಿ ಈ h ಹೋಯಿತು. ಸೊ ಆವಾಗ ಇಲ್ಲಿ ನಮಗೆ ಮೈನಸ್ ಲಿಮಿಟ್ h→0 1/x ಇಂಟು x + h ಆಯಿತು. ಈ ಹೆಚ್ಚಿಗೆ ಲಿಮಿಟ್ ಅಪ್ಲೈ ಮಾಡಿದ್ರೆ ನಾವು ಏನೇ ಮಾಡಿದ್ರು ಇಲ್ಲಿರೋ ಟರ್ಮ್ಸ್ ಎಲ್ಲನೂ ರಿಯಲ್ ಸ್ಪೇಸ್ನಲ್ಲೇ ಉಳಿದಿರುತ್ತವೆ, ಎಲ್ಲೂ ಹೊರಗೆ ಹೋಗೋಂಗಿಲ್ಲಪ್ಪ. ಸೊ ನಾನು ಅಪ್ಲೈ ದ ಲಿಮಿಟ್ ಟು h ಅಂದಾಗ ಏನಾಗುತ್ತೆ, -1/x ಇಂಟು x + 0 ಆಗೋಗ್ಬಿಡುತ್ತೆ. ಆವಾಗ -1/x² ಅಂತ ಆಯಿತು. ಸೊ ಇಲ್ಲಿ ನಮ್ಗೆ ಏನಾಗ್ತಾಯಿತು, d/dx y 1/x ಇದ್ದಾಗ ದಟ್ ಈಸ್ -1/x². ಆಯಿತಾ. ಸೊ ಹಿಂಗೆ ಗೊತ್ತಾಯಿತು ನಮಗೆ. ಇದೇ ರೀತಿ ನಮಗೆ ಒಂದು ವೇಳೆ ಇನ್ನೊಂದು ಪ್ರಾಬ್ಲಮ್ ಕೊಡ್ತೇನೆ ಅಂತ ಅಂದ್ಕೊಳ್ಳಿ. ಇವಾಗ ಒಂದು ವೇಳೆ y = ಸೇ 1/x ಪ್ಲಸ್ ಇನ್ನೊಂದು ಯಾವುದೋ ಒಂದು ನಂಬರ್ x + n ಇದೆ ಅಂತ ಅಂದ್ಕೊಳ್ಳೋಣ. ಆಗ ಆ ರೀತಿ ಇದ್ದಾಗ ಏನಾಗೋಗುತ್ತೆ, ಅದನ್ನು ಒಂದ್ಸಲ ಬರೆದು ನೋಡ್ಬಿಡೋಣ ಅಲ್ವಾ. ಸೊ ಇವಾಗ ಏನಾಗೋಗ್ಬಿಡುತ್ತೆ, ನಾವು dy/dx ತೊಗೊಂಡಾಗ ಲಿಮಿಟ್ h→0 ಇಲ್ಲೇನಾಯಿತು, 1/x + n + h minus 1/x + n ಡಿವೈಡೆಡ್ ಬೈ h ಅಂತ ಆಯಿತು. ಸೊ ಇಲ್ಲಿ ಲಿಮಿಟ್ h→0 ಇಲ್ಲಿ x + n ಮೈನಸ್ x - n - h ಆಯಿತು. ಇಲ್ಲಿ h x + n h. ಸೊ ಇಲ್ಲಿ ಫಾರ್ ಆಲ್ x, n ಬಿಲಾಂಗ್ಸ್ ಟು ರಿಯಲ್ ಸ್ಪೇಸ್. ಆಯಿತಾ. ಸೊ ಅದನ್ನು ಮರಿಬಾರ್ದು. ಇಲ್ಲಿ ನಮಗೇನಾಯಿತು, ಇಲ್ಲಿ x ಹೋಯಿತು, n ಹೋಯಿತು. ಸೊ -h ಒಂದು ಉಳಿದಿದೆ ಮೇಲ್ಗಡೆ. -h ಮತ್ತು ಈ h ಹೋಯಿತು. ಅವಾಗಂದ್ರೆ -1 ಉಳಿದಿರುತ್ತೆ. ಲಿಮಿಟ್ h→0 1/x + n x + n ಆಗೋಯ್ತು. ಆಯಿತು. ಇಲ್ಲಿ x + n + h ಅಂತ ಬಂತು. ಇದನ್ನು ನಾವು ಇಲ್ಲಿ ತೊಗೊಂಡು ವೆನ್ ಯು ಅಪ್ಲೈ ದ ಲಿಮಿಟ್, ಯಾಕಂದರೆ ಲಿಮಿಟ್ ಇಲ್ಲಿಗೆ ಈ h ಇಲ್ಲಿದೆ, ಈ ಹೆಚ್ಚಿಗೆ ನಾವು ಅಪ್ಲೈ ಮಾಡಿದ್ರೂ ಲಿಮಿಟನ್ನು ಏನು ಅಡ್ಡಿ ಇಲ್ಲ, ಎಲ್ಲನೂ ರಿಯಲ್ ಸ್ಪೇಸಲ್ಲೇ ಆಟಾಡ್ತಾ ಇರ್ತೀವಿ. ವಿ ಆರ್ ಸೇಫ್, ಹೋಮ್ ಗ್ರೌಂಡ್. ಆಯಿತು. -1/x + n + 0 ಅಂದರೆ ಏನಾಯಿತು, -1/x + n ಹೋಲ್² ಅಂದರೆ ನಮ್ಮ ಏನು d/dx, ದೇರ್ ಫೋರ್ ವಿ ಹ್ಯಾವ್ d/dx ಆಫ್ 1/x + 1 x + n ಅಂದರೆ -1/x + n ಹೋಲ್² ಅಂತ ಆಯಿತು. ಅಷ್ಟೇ, ಆ್ಯಸ್ ಸಿಂಪಲ್ ಆ್ಯಸ್ ದಿಸ್. ಓಕೆ.
ನೋ ಬಿಗ್ ಡೀಲ್. ಸೊ ಅದೇ ರೀತಿ ನಮಗೆ ಒಂದು ವೇಳೆ ನಮಗೆ y ಇಸ್ ಈಕ್ವಲ್ಸ್ ಟು ಸ್ಕ್ವೈರ್ ರೂಟ್ ಆಫ್ ಎಕ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಸ್ಕ್ವೈರ್ ರೂಟ್ ಆಫ್ ಎಕ್ಸ್ ಅಂತ ಇದೆ ಅಂತ ಅಂದ್ಕೊಂಡಾಗ, ಸೊ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂದರೆ ಎಕ್ಸ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ. ಸೊ ನಾವು ರಿಯಲ್ ಫಂಕ್ಷನ್ಸಿಂದ ಮಾಡ್ತಾ ಇರೋದ್ರಿಂದ y ಶುಡ್ ಬಿ ಸಚ್ ದಟ್ y ಶುಡ್ ಆಲ್ಸೋ ಬಿಲಾಂಗ್ಸ್ ಟು ಮೈನಸ್ ಇನ್ಫಿನಿಟಿ ಅಂದರೆ y belongs to the open set of minus infinity to plus open interval minus infinity to plus infinity. So does also x minus infinity to plus infinity. R in other words, it just belongs to R. It just belongs to R. E R antandre it is the extended real set. Okay, extended real space ಅಂತ ನಾವು ಹೇಳ್ತೀವಿ. ಮಧ್ಯದಲ್ಲಿ ನಾನು ರಿಯಲ್ ನಂಬರ್ಸ್ಗೆ ಅದಕ್ಕೆಲ್ಲ ಹೋಗ್ತಾ ಇರ್ತೀನಿ, ಯಾಕಂದರೆ ದೋಸ್ ಆರ್ ದಿ ಅಬ್ಸಲ್ಯೂಟ್ ಫಂಡಮೆಂಟಲ್ಸ್ ಆನ್ ವಿಚ್ ಕ್ಯಾಲ್ಕುಲಸ್ ಸ್ಟ್ಯಾಂಡ್ಸ್ ಆ್ಯಂಡ್ ಪ್ಲೇಸ್. ಇರಲಿ, ಇದನ್ನು ಮಾತ್ರ ನಾವು ತಗೋತೀವಿ. ಆವಾಗ ನಾವು ಲಿಮಿಟ್ ಅಪ್ಲೈ ಮಾಡಿಬಿಟ್ಟಾಗ h ಟೆಂಡ್ಸ್ ಟು 0, ಆಗ ನಮಗೆ ಇಲ್ಲೇನಾಯಿತು, ಸ್ಕ್ವೈರ್ ರೂಟ್ ಆಫ್ ಎಕ್ಸ್ ಆಗುತ್ತೆ. ಸ್ಕ್ವೈರ್ ರೂಟ್ ಆಫ್ ಎಕ್ಸ್ plus h minus square root of x divided by square root x plus h minus x ಅಂದರೆ h ಅಂತಲೇ ಆಯಿತು. ಕರೆಕ್ಟ್. ಆಮೇಲೆ ಇದರಿಂದ ನಾವು ಸಿಂಪ್ಲಿಫೈ ಮಾಡ್ಕೊಂಡು ಹೋಗೋದಾದರೆ ನಮಗೆ ಇಲ್ಲಿ ಲಿಮಿಟ್ h ಟೆಂಡ್ಸ್ ಟು 0. ಇದನ್ನು ನಾವೇನು ಮಾಡ್ತೀವಿ, ನಾವು ಸರ್ಡ್ಸ್ ಥರ ನೋಡ್ಬಿಡೋಣ ಇದನ್ನು. ಯಾಕೆ ಸರ್ಡ್ಸ್ ಥರ ನೋಡಬೇಕು ಅಂತಂದರೆ, ಇಲ್ಲಿ ಕೆಳಗಡೆ ಹೆಚ್ಚು ಒಂದು ಓದ್ಕೊಂಡ್ಬಿಟ್ಟಿದೆ. ಆ ಹೆಚ್ಚನ್ನು ಕ್ಯಾನ್ಸಲ್ ಮಾಡಬೇಕು ಅಂದರೆ ನಾವು ನ್ಯೂಮರೇಟ್ರಲ್ಲಿ ಒಂದು ಹೆಂಗಾರು ಮಾಡಿ ಒಂದು ಹೆಚ್ಚು ತರಿಸ್ಬೇಕು. ಹೆಂಗಾರು ಮಾಡಿ ಹೆಚ್ಚು ತರಿಸೋದು ಅಂದರೆ ಒನ್ ಈಸಿಯರ್ ವೇ ಟು ಆಲ್ವೇಸ್ ಗೆಟ್ ದಿ ಇಂಗ್ರೀಡಿಯೆಂಟ್ಸ್ ಆಫ್ ಅಂಡರ್ ದ ಸ್ಕ್ವೈರ್ ರೂಟ್ ಈಸ್ ಯೂಸ್ ಸರ್ಡ್ಸ್. ಒಳಗಡೆ ಇದ್ದಿದ್ದು ಹೊರಗೆ ಬಂದುಬಿಡುತ್ತೆ. ಅವಾಗ ನೋಡಿ ಇವಾಗ ಹೆಂಗೆ ಬರುತ್ತೆ ಅಂತ ನೋಡ್ತೇನೆ. ಈಗ ವೆರಿ ಸಿಂಪಲ್ ಆಯಿತಾ. ಎಕ್ಸ್ ಪ್ಲಸ್ ಹೆಚ್ ಅಂತ ಇದೆ, ಮೈನಸ್ ಸ್ಕ್ವೈರ್ ರೂಟ್ ಆಫ್ ಎಕ್ಸ್ ಬೈ ಹೆಚ್. ಇದು ನಾನು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಇಟ್ಸ್ ಕಾಂಜುಗೇಟ್ ಮಾಡಿಬಿಡ್ತೀನಿ. ಎಕ್ಸ್ ಪ್ಲಸ್ ಹೆಚ್ ಪ್ಲಸ್ ಸ್ಕ್ವೈರ್ ರೂಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೈರ್ ರೂಟ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಪ್ಲಸ್ ಸ್ಕ್ವೈರ್ ರೂಟ್ ಆಫ್ ಎಕ್ಸ್ ಅಂತ ಆಯಿತು. ಸೊ ಆವಾಗ ಇದನ್ನು ಸಿಂಪ್ಲಿಫೈ ಮಾಡೋದಾದರೆ ಏನಾಯಿತು, ಇಲ್ಲಿ ನಮಗೆ ಲಿಮಿಟ್ ಹೆಚ್ ಟೆಂಡ್ಸ್ ಟು 0. ಇಲ್ಲಿ ನಮಗೆ ಎಕ್ಸ್ ಪ್ಲಸ್ ಹೆಚ್ ಇದನ್ನು ಒಂದು ಏನು ಬರೆಯೋಕ್ಕೆ ಹೋಗಲ್ಲ ನಾನು. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಬಿಡ್ತೇನೆ. ರೂಟ್ ಎ ಮೈನಸ್ ರೂಟ್ ಬಿ ಇಂಟು root a plus root b, it is nothing but root a whole squared minus root b whole squared ಅಂದರೆ it is just a minus b ಅಂತಂಗೆ ಆಯಿತು. ಸೊ ಅದೇ ರೀತಿ ನಾನು ಅದನ್ನು ನಾನು ಇಲ್ಲೇ ಅಪ್ಲೈ ಮಾಡಬೇಕು ಅನ್ನೋದಾದರೆ ಇಲ್ಲಿ ಏನಾಗೋಯಿತು, ನನಗೆ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಹೆಚ್ ಅಂತ ಆಗೋಯ್ತು ಅಷ್ಟೇ. ಮೇಲ್ಗಡೆ ನ್ಯೂಮರೇಟರ್ ಎಷ್ಟು ಸಿಂಪಲ್ ಆಗೋಯ್ತಲ್ಲ. ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಕ್ಸ್ ಆಯಿತು, ಸಾರಿ ಮೈನಸ್ x ಅಂತ ಆಗುತ್ತೆ. ದಟ್ಸ್ ನಾಟ್ h, ದಟ್ ಈಸ್ x. ಡಿವೈಡೆಡ್ ಬೈ ಏನಿದೆ ನಮಗೆ ಇಲ್ಲಿ, ಡಿವೈಡೆಡ್ ಬೈ h ಇಂಟು ಸ್ಕ್ವೈರ್ ರೂಟ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಪ್ಲಸ್ ಸ್ಕ್ವೈರ್ ರೂಟ್ ಆಫ್ ಎಕ್ಸ್ ಅಂತ ಇರಬೇಕಲ್ಲ, ಸ್ಕ್ವೈರ್ ರೂಟ್ ಆಫ್ ಎಕ್ಸ್. ಕರೆಕ್ಟ್. ಸೊ ಹಿಂಗಿತ್ತು ನಮಗೆ ಇಲ್ಲಿ ಈ ಎಕ್ಸು ಕ್ಯಾನ್ಸಲ್ ಆಗೋಗುತ್ತೆ. ಉಳಿದಿದ್ದು ಹೆಚ್ಚೊಂದು ಉಳಿದಿರುತ್ತೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್, ಅದನ್ನು ಕ್ಯಾನ್ಸಲ್ ಮಾಡಿಸ್ಬಿಡೋಣ. ಸೊ ಅದನ್ನು ಕ್ಯಾನ್ಸಲ್ ಆಗೋದ್ಮೇಲೆ ಈಸ್ ಈಕ್ವಲ್ಸ್ ಟು ಲಿಮಿಟ್ ಏನಾಯಿತು, ಇಲ್ಲಿ ಲಿಮಿಟ್ ಹೆಚ್ ಟೆಂಡ್ಸ್ ಟು 0. ಅಲ್ಲಿ ನನಗೆ ಮೈನಸ್ ಏನು ಉಳಿದಿದೆ, -1 ಒಂದು ಬಾಕಿ ಇದೆಯಾ, +1 ಬಾಕಿ ಇದೆ. ಸೊ ದಟ್ ಈಸ್ +1 ಡಿವೈಡೆಡ್ ಬೈ ಸ್ಕ್ವೈರ್ ರೂಟ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಪ್ಲಸ್ ಸ್ಕ್ವೈರ್ ರೂಟ್ ಆಫ್ ಎಕ್ಸ್. ಇದಕ್ಕೆ ಅಪ್ಲೈ ಮಾಡಿಸಿದ್ರು ಏನು ಅಡ್ಡಿ ಇಲ್ಲ, ನಾವು ವಿಲ್ ಸ್ಟಿಲ್ ಬಿ ಇನ್ ದ ರಿಯಲ್ ಸ್ಪೇಸ್. ಅಪ್ಲೈ ಮಾಡಿಬಿಡೋಣ. ಸೊ ಅವಾಗ ಏನಾಗುತ್ತೆ, 1 ಡಿವೈಡೆಡ್ ಬೈ ಸ್ಕ್ವೈರ್ ರೂಟ್ ಆಫ್ ಎಕ್ಸ್ ಪ್ಲಸ್ 0 ಪ್ಲಸ್ ಸ್ಕ್ವೈರ್ ರೂಟ್ ಆಫ್ ಎಕ್ಸ್. ಸೊ ಅವಾಗ ಏನಾಯಿತು, 1 ಡಿವೈಡೆಡ್ ಬೈ 2 ಸ್ಕ್ವೈರ್ ರೂಟ್ ಆಫ್ ಎಕ್ಸ್. ಸೊ ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಸ್ಕ್ವೈರ್ ರೂಟ್ ಆಫ್ ಎಕ್ಸ್ ಈಸ್ 1 ಬೈ 2 ಸ್ಕ್ವೈರ್ ರೂಟ್ ಆಫ್ ಎಕ್ಸ್ ಅಂತ ನಮಗೆ ಅರ್ಥ ಆಗಿದೆ.